ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಈ ತಿಂಗಳು ಕೊನೆಯಲ್ಲಿ ನಡೆಯಲಿರುವ ಈ ಮಹತ್ತರ ಬದಲಾವಣೆ ಮತ್ತು ನಿಗೂಢ ಘಟನೆಗಳ ಬಗ್ಗೆ ತಿಳಿದರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ವಿಶೇಷವಾಗಿ ಈ ತಿಂಗಳ ಕೊನೆಯಲ್ಲಿ ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಮುನ್ಸೂಚನೆ ನೀಡ್ತಾ ಇವೆ. ನಿಮ್ಮ ರಾಶಿಯ ಅಧಿಪತಿ ಕುಜ ಒದಗಿಸುವ ಆ ತೇಜಸ್ಸು ಮತ್ತು ಶಕ್ತಿಯ ನಡುವೆ ಕೂಡ ನಿಮ್ಮ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸೋದಕ್ಕೆ ಕಾಯುತ್ತಿರುವ ಆ ಒಂದು ಅಕ್ಷರದ ವ್ಯಕ್ತಿ ಯಾರು ಗೊತ್ತಾ? ಹೌದು, ಎಸ್ ಅಥವಾ ಎಂ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಒಬ್ಬ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ನಂಬಲಾಗದ ಟ್ವಿಸ್ಟ್ ಅಂತ ಅನ್ನೋದು ಸಿಗುತ್ತೆ. ಈ ವಿಡಿಯೋ ನಿಮ್ಮ ಕಣ್ಣಿಗೆ ಆಕಸ್ಮಿಕವಾಗಿ ಬಿದ್ದಿಲ್ಲ. ಆ ಪರಮಶಿವನ ಮತ್ತು ಜಗನ್ಮಾತೆಯ ಆಶೀರ್ವಾದ ಇಲ್ಲದೆ ಈ ಎಚ್ಚರಿಕೆಯ ನುಡಿಗಳು ನಿಮ್ಮ ಕಿವಿಗಳಿಗೆ ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಜೀವನದಲ್ಲಿ ಇದುವರೆಗೆ ಕಾಡುತ್ತಿದ್ದ ಕತ್ತಲಿಗೆ ಕೊನೆ ಹಾಡುವ ಸಮಯ ಹತ್ತಿರ ಬಂದಿದೆ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆಯ್ತಂದರೆ ಈಗಲೇ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಒಂದು ಮಂತ್ರ ಏನಿದೆ ಅದು ನಿಮ್ಮ ಇಡೀ ದಿನದ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುತ್ತೆ. ಮೇಷರಾಶಿಯವರ ಅಂತರಂಗ ಮತ್ತು ಮಾನಸಿಕ ಸ್ಥಿತಿ. ಮೇಷರಾಶಿಯವರೇ ಸ್ವಭಾವತಃ ನೀವು ಎಲ್ಲರ ಮುಂದೆ ತುಂಬ ಧೈರ್ಯವಂತರು, ಕೋಪಿಷ್ಟರು ಮತ್ತು ಯಾವುದಕ್ಕೂ ಹೆದರದ ನಾಯಕರಂತೆ ಕಾಣಿಸ್ತೀರ. ಜಗತ್ತು ನಿಮ್ಮನ್ನು ನೋಡಿ ಇವರಿಗೆ ಯಾವ ಕಷ್ಟನೂ ಇಲ್ಲ, ಇವರು ತುಂಬ ಸ್ಟ್ರಾಂಗ್ ಅಂತ ಅಂದ್ಕೊಳ್ತಾರೆ. ಆದರೆ ನಿಮ್ಮ ಒಳ ಮನಸ್ಸಿನ ಕಣ್ಣೀರು ಮತ್ತು ನೋವು ಆ ದೇವರಿಗೆ ಮಾತ್ರ ಗೊತ್ತು. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಆಂತರಿಕ ಯಾತನೆ ಅಷ್ಟಿಷ್ಟಲ್ಲ. ಹಗಲೆಲ್ಲ ಎಲ್ಲರ ಮುಂದೆ ನಗುತ್ತಾ ಎಲ್ಲರ ಜವಾಬ್ದಾರಿಯನ್ನು ಕೂಡ ಹೆಗಲ ಮೇಲೆ ಹೊತ್ತು ತಿರುಗುವ ನೀವು ರಾತ್ರಿ ಆಗ್ತಿದ್ದಂತೆ ಏಕಾಂಗಿಯಾಗಿ ಕಣ್ಣೀರು ಹಾಕ್ತೀರಾ. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀನಿ, ಆದರೆ ನನ್ನ ಜೀವನದಲ್ಲಿ ಯಾಕೆ ಇಷ್ಟೊಂದು ಪರೀಕ್ಷೆಗಳು? ನನ್ನ ನಿಜವಾಗಿ ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ವಾ ಅಂತ ಮೌನವಾಗಿ ನೊಂದ ದಿನಗಳು ನೂರಾರು ಇವೆ. ಯಾರೋ ಆಡಿದ ಸಣ್ಣ ಮಾತುಗಳು ನಿಮ್ಮ ಹೃದಯವನ್ನು ಮುಳ್ಳಿನಂತೆ ಚುಚ್ಚುತ್ತಾ ಇವೆ. ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಮಕ್ಕಳಿಗಾಗಿ ಅಥವಾ ನಿಮ್ಮ ಸಂಗಾತಿಗಾಗಿ ನಿಮ್ಮ ಸ್ವಂತ ಆಸೆಗಳನ್ನು, ಕನಸುಗಳನ್ನು ನೀವೇ ನುಂಗಿ ಹಾಕಿದ್ದೀರಿ. ಆದರೂ ನಿಮಗೆ ಸಿಗಬೇಕಾದ ಪ್ರೀತಿ ಮತ್ತು ಗೌರವ ಸಿಗ್ತಾ ಇಲ್ಲ. ಈ ಥರ ಬೇಸರ ನಿಮ್ಮನ್ನು ಒಳಗೊಳಗೆ ಕೊರಗ್ತಾ ಇರುತ್ತೆ. ಇನ್ನು ಮೇಷರಾಶಿಯವರೇ, ನಿಮ್ಮ ದೊಡ್ಡ ದೌರ್ಬಲ್ಯ ಏನಪ್ಪ ಅಂದರೆ ನೀವು ಯಾರನ್ನಾದರೂ ನಂಬಿದರೆ ಜಗತ್ತನ್ನೇ ಮರೆತು ಬಿಡ್ತೀರ. ಆದರೆ ಅದೇ ನಂಬಿಕೆಯನ್ನು ಇಟ್ಕೊಂಡು ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರ ಸಂಖ್ಯೆ ನಿಮ್ಮ ಸುತ್ತಲೂ ಹೆಚ್ಚಾಗ್ತಾ ಇದೆ. ನಿಮ್ಮ ಯಶಸ್ಸನ್ನು ನೋಡಿ ಹೊರಗೆ ಹೊಗಳುವ ಜನ ನಿಮ್ಮ ಬೆನ್ನ ಹಿಂದೆ ಅಸೂಯೆಯ ಬೆಂಕಿಯಲ್ಲಿ ಉರಿತಾ ಇದ್ದಾರೆ. ಈಗ ನಿಮ್ಮ ಜೀವನದಲ್ಲಿ ನಿಶ್ಶಬ್ದವಾಗಿ ಒಂದು ದೊಡ್ಡ ತಿರುವು ಅನ್ನೋದು ಬರ್ತಾ ಇದೆ. ನಾನು ಮೊದಲೇ ಹೇಳಿದಂತೆ ಆ ಒಂದು ನಿರ್ದಿಷ್ಟ ಅಕ್ಷರದ ವ್ಯಕ್ತಿ ನಿಮ್ಮ ಆಪ್ತ ವಲಯದಲ್ಲಿರುವವರು ಅಥವಾ ನಿಮ್ಮ ಕೆಲಸದ ಜಾಗದಲ್ಲಿರುವವರು ನಿಮ್ಮ ಒಳ್ಳೆಯತನವನ್ನು ದುರ್ಬಲತೆ ಅಂತ ಅಂದ್ಕೊಳ್ತಾರೆ. ಇವರು ಹೊರಗೆ ನಿಮ್ಮ ಹಿತೈಷಿ ಅಂತ ನಡೆಸುತ್ತಾ ನಿಮ್ಮ ಪ್ರತಿಯೊಂದು ರಹಸ್ಯವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ನಿಮ್ಮ ಆರ್ಥಿಕ ಸ್ಥಿತಿ, ನಿಮ್ಮ ಕೌಟುಂಬಿಕ ಸಮಸ್ಯೆ ಎಲ್ಲವೂ ಕೂಡ ನಿಮ್ಮಿಂದಲೇ ತಿಳಿದುಕೊಂಡ್ಬಿಟ್ಟು ಸಮಯ ಸಾಧಿಸಿ ಅದನ್ನೇ ನಿಮ್ಮ ವಿರುದ್ಧ ಬಳಸುವ ಕುತಂತ್ರವನ್ನು ನಡೆಸ್ತಾ ಇರ್ತಾರೆ. ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು ಎಂಬ ಗೊಂದಲದಲ್ಲಿ ನೀವಿದ್ರೂ ಕೂಡ ಈ ದಿನಗಳಲ್ಲಿ ನಿಮ್ಮ ಅಂತಃಪ್ರಜ್ಞೆ ಅಂದರೆ ಗಟ್ ಫೀಲಿಂಗ್ ಏನಿದೆ ನಿಮಗೆ ನೀಡುವ ಎಚ್ಚರಿಕೆಯನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಮಾತು ಮತ್ತು ಕೋಪದ ಮೇಲಿನ ನಿಯಂತ್ರಣದ ಬಗ್ಗೆ ಎಚ್ಚರಿಕೆ ಇರಬೇಕಾಗುತ್ತೆ. ಮೇಷರಾಶಿಯವರಿಗೆ ಕೋಪ ಮೇಲಿನ ಮೂಗಿನ ತುದಿಯಲ್ಲಿ ಯಾವಾಗಲೂ ಇರುತ್ತೆ. ನಿಮ್ಮಲ್ಲಿ ದ್ವೇಷ ಇರೋದಿಲ್ಲ. ಕೋಪ ಬಂದಾಗ ಆಡಿ ಆಮೇಲೆ ಮರುಗ್ತಾ ಇರ್ತೀರ. ಆದರೆ ಮುಂಬರುವ ಈ ದಿನಗಳಲ್ಲಿ ನಿಮ್ಮ ಕೋಪವೇ ನಿಮಗೆ ಶತ್ರು ಆಗುವ ಸಾಧ್ಯತೆ ಇದೆ. ಸಣ್ಣ ವಿಷಯಕ್ಕೂ ಕೂಡ ಉದ್ವೇಗವಾಗಿ ಒಳಗಾಗಿ ನೀವು ಆಡುವ ಒಂದು ಕೆಟ್ಟ ಮಾತು ವರ್ಷಗಳ ಕಾಲ ಕಟ್ಟಿದ ಸುಂದರ ಸಂಬಂಧವನ್ನು ಒಂದೇ ಕ್ಷಣದಲ್ಲಿ ಮುರಿದಾಕ್ಬೋದು. ನಂತರ ನೀವು ಎಷ್ಟು ಪಶ್ಚಾತ್ತಾಪ ಪಟ್ಟರೂ ಹೋದ ಕಾಲ ಮತ್ತು ಆಡಿದ ಮಾತು ಮರಳಿ ಬರೋದಿಲ್ಲ. ಅದಕ್ಕಾಗಿಯೇ ಈ ದಿನಗಳಲ್ಲಿ ನಿಮ್ಮ ನಾಲಿಗೆಯ ಮೇಲೆ ನಿಯಂತ್ರಣ ಇರಲಿ. ಯಾರಾದರೂ ನಿಮ್ಮನ್ನು ಕೆಣಕಿದ್ರೂ ಮೌನವಾಗಿರೋದನ್ನು ಕಲೀರಿ. ಈ ಸಮಯದಲ್ಲಿ ನಿಮ್ಮ ಮೌನವೇ ನಿಮ್ಮ ಅತ್ಯಂತ ಶಕ್ತಿಯುತ ಆಯುಧ. ಕೆಲವರು ನಿಮ್ಮನ್ನು ಬದಲಾಗಿದ್ದಾರೆ, ಅಹಂಕಾರಿ ಅಂತ ಕರಿಬೋದು. ಆದರೆ ನಿಮ್ಮ ಆಂತರಿಕ ಶಾಂತಿಗಾಗಿ ನೀವು ಕೆಲವರಿಂದ
ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ತುಂಬಾ ಒಳ್ಳೆಯದು. ಇದು ಸ್ವಾರ್ಥ ಅಲ್ಲ, ಅದು ನಿಮ್ಮ ಹಕ್ಕು. ಈ 4 ದಿನಗಳಲ್ಲಿ ಧನಕಾರಕನ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡೋದಾದರೆ, ಆಕಸ್ಮಿಕ ಖರ್ಚುಗಳು ನಿಮ್ಮ ಬಜೆಟನ್ನು ಏರುಪೇರು ಮಾಡಬಹುದು. ಅನಗತ್ಯ ವಸ್ತುಗಳ ಖರೀದಿ ಅಥವಾ ಆಡಂಬರಕ್ಕೆ ಹಣ ವ್ಯರ್ಥ ಮಾಡಬೇಡಿ. ಅತ್ಯಂತ ಮುಖ್ಯವಾದ ಕಿವಿಮಾತು ಏನಪ್ಪ ಅಂದರೆ, ಈ ದಿನಗಳಲ್ಲಿ ಯಾರೋ ಮರುವು ಹಾಕಿದ್ದಾರೆ ಅಥವಾ ತುಂಬ ಆತ್ಮೀಯರು ಅಂತ ಹೇಳ್ಬಿಟ್ಟು ದೊಡ್ಡ ಮೊತ್ತದ ಸಾಲ ನೀಡೋದು ಅಥವಾ ಬೇರೆಯವರ ಸಾಲಕ್ಕೆ ಶ್ಯೂರಿಟಿ ಆಗೋದು, ಇವೆಲ್ಲ ಕೂಡ ಸಂಪೂರ್ಣವಾಗಿ ನಿಲ್ಲಿಸಿಬಿಡಿ. ನೀವು ಮಾಡುವ ಸಹಾಯವನ್ನೇ ಮುಂದಿನ ನಿಮಗೆ ಕಾನೂನಾತ್ಮಕ ಅಥವಾ ಆರ್ಥಿಕ ಸಂಕೋಲೆಯಾಗಿ ಕಾಡಬಹುದು. ಕುಟುಂಬದಲ್ಲಿ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಪ್ರೀತಿಗಿಂತ ಅಹಂಕಾರ ದೊಡ್ಡದಲ್ಲ ಎಂಬುದನ್ನು ನೆನಪಿಟ್ಕೊಂಡು ತಗ್ಗಿ ನಡೆದರೆ ಸಂಸಾರದಲ್ಲಿ ನೆಮ್ಮದಿ ಇರುತ್ತೆ. ಮಾನಸಿಕ ಒತ್ತಡ ಹೆಚ್ಚಾಗೋದ್ರಿಂದ ತಲೆನೋವು ಅಥವಾ ಆಯಾಸದಂತಹ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಬಹುದು. ಸರಿಯಾದ ಸಮಯಕ್ಕೆ ನಿದ್ದೆ ಮತ್ತು ವಿಶ್ರಾಂತಿ ತೆಗೆದುಕೊಳ್ಳಿ. ಭವಿಷ್ಯದ ಬೆಳಕು ಹೇಳೋದಾದರೆ, ಮೇಷರಾಶಿಯ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ನಿರ್ಣಾಯಕ ಸಮಯ. ತಾತ್ಕಾಲಿಕ ಆಕರ್ಷಣೆಗಳು, ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆ ಮತ್ತು ದಾರಿ ತಪ್ಪಿಸುವ ಸ್ನೇಹಿತರಿಂದ ಆದಷ್ಟು ದೂರ ಇರಿ. ನಿಮ್ಮ ತಂದೆ ತಾಯಿಯ ತ್ಯಾಗ ಮತ್ತು ನಿಮ್ಮ ಮೇಲಿಟ್ಟಿರುವ ಭರವಸೆಯನ್ನು ನೆನ್ಪಿಟ್ಕೊಳ್ಳಿ. ಈಗ ನೀವು ಪಡುವ ಶ್ರಮ ನಿಮ್ಮ ಮುಂದಿನ ಇಡೀ ಭವಿಷ್ಯವನ್ನು ಬರೆಯುತ್ತೆ. ಮೇಷರಾಶಿಯವರೇ, ನೀವು ಸಿಂಹದ ಸ್ವಭಾವದವರು. ಎಷ್ಟು ಬಾರಿ ಬಿದ್ದರೂ ಮತ್ತೆ ಪುಟಿದೆದ್ದು ಬರುವ ಅದ್ಭುತ ಚೈತನ್ಯ ನಿಮ್ಮ ರಕ್ತದಲ್ಲೇ ಇದೆ. ನಿಮ್ಮ ಕಣ್ಣೀರು ಮತ್ತು ಕಷ್ಟಗಳು ಆ ದೇವರಿಗೆ ಕಾಣಿಸ್ತಾ ಇವೆ. ಈ 4 ದಿನಗಳ ಸವಾಲುಗಳು ಮುಗಿತಾ ಇದ್ದಂತೆ ನಿಮ್ಮ ಜೀವನದಲ್ಲಿ ಹೊಸ ಆಶಾಕಿರಣ ಮೂಡಲಿದೆ. ಸ್ಥಗಿತಗೊಂಡಿದ್ದ ಕೆಲಸಗಳು ಪುನಃ ಆರಂಭವಾಗುತ್ತೆ. ಆರ್ಥಿಕವಾಗಿ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಧೈರ್ಯವಾಗಿ ಮುನ್ನಡೆಯಿರಿ. ಭಗವಂತನ ಕೃಪೆ ನಿಮ್ಮ ಮೇಲೆ ಇದೆ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸದಾ ನೆಲೆಸಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಗೆ ಬೆಂಬಲ ನೀಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.